ಯಲಹಂಕ ಕ್ಷೇತ್ರ ದಾಸಂಪುರ ಹೋಬಳಿಯ ವಿವಿಧ ಗ್ರಾಮಗಳ ಒಟ್ಟು 6 ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳಿಗೆ ಇವತ್ತು ಗುದ್ಲಿ ಪೂಜೆಯನ್ನು ಮಾಡಿದ್ದೀವಿ. ಕಳೆದ ತಿಂಗಳು ಕೂಡ 2 ಬಾರಿ ದಾಸಂಪುರ ಹೋಬಳಿಯಲ್ಲಿ ಪೂಜೆಗಳನ್ನು ಮಾಡಿ ಈಗಾಗಲೇ ಅವೆಲ್ಲ ಕಾಮಗಾರಿಗಳು ಮುಕ್ತಾಯ ಹಂತಕ್ಕೆ ಬರ್ತಾ ಇದೆ. ಇನ್ನೂ ಕೂಡ ಸರ್ಕಾರದಿಂದ ಅಧಿಕೃತವಾಗಿ ಏನು ಅನುದಾನ ಕೊಡಬೇಕೋ ಅದು ನಮ್ಗೆ ಇನ್ನೂ ಬಿಡುಗಡೆ ಆಗಿಲ್ಲ. ಈ ಬೆಳಗಾವಿ ಅಧಿವೇಶನದಲ್ಲಿ ಈ ಅಭಿವೃದ್ಧಿ ಅನುದಾನದ ವಿಚಾರದಲ್ಲಿ ನಾವು ಧ್ವನಿ ಎತ್ತಬೇಕು ಅಂತೇಳಿ ನಾವು ಸಮನ್ವಯ ಸಮಿತಿ BJP ಮತ್ತು JDS ವರಿಷ್ಠರೆಲ್ಲನ ಕೂಡ ಮಾತಾಡಿದ್ದೀವಿ. ಯಾಕೆಂದರೆ ಇವತ್ತು ನಾವು ಶಾಸಕರನ್ನು ಜನ ಅಪೇಕ್ಷೆ ಪಡೋದು ಕೆಲಸ ಮಾಡಲಿ ಅಂತೇಳಿ. ಸರ್ಕಾರ ಯಾವುದೇ ಇದ್ರೂ ಕೂಡ ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಸೊ ಅದನ್ನು ನಾವು ಬೆಳಗಾವಿ ಅಸೆಂಬ್ಲಿಯಲ್ಲಿ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ನಮಗೆ ಭಾಳ ದೊಡ್ಡ ಸಮಸ್ಯೆ ಏನು ಅಂತಂದರೆ ಸುಮಾರು 800ಕ್ಕೂ ಹೆಚ್ಚು ಖಾಸಗಿ ಬಡಾವಣೆಗಳು, ಕಂದಾಯ ಬಡಾವಣೆಗಳು ನನ್ನ ಕ್ಷೇತ್ರದಲ್ಲವೆ ಅಂದಾಜು. ಸೊ 800 ಬಡಾವಣೆಗಳಿಗೂ ಕೂಡ ಯಾರು ಡೆವಲಪರ್ಸ್ ಇದ್ದಾರೆ 10% ಕೂಡ ಅಭಿವೃದ್ಧಿ ಮಾಡದೆ ಹಾಗೆ ಬಿಟ್ಟು ಹೋಗಿದ್ದಾರೆ. ಅದರ ಈಗೆಲ್ಲ ಮನೆಗಳು ಕಟ್ಕೊಂಡವರೇ ವಾಸ ಮಾಡ್ತಾ ಇದ್ದಾರೆ. ಅದು ನಮಗೆ ದೊಡ್ಡ ಅನುದಾನದ ಅವಶ್ಯಕತೆ ಇರ್ತಕ್ಕಂಥದ್ದು. ಯಾಕಂದರೆ ಖಾಸಗಿ ಬಡಾವಣೆಯಲ್ಲಿ ಸರ್ಕಾರಕ್ಕೆ ಯಾವುದು ಅಭಿವೃದ್ಧಿ ಶುಲ್ಕಗಳು ಬಂದಿರಲ್ಲ. ಬಟ್ ಸರ್ಕಾರದಿಂದ ಅಲ್ಲಿ ಕೆಲಸಗಳನ್ನು ಮಾಡಬೇಕು, ಇದು ನಮಗೆ ಒತ್ತಡ ಜಾಸ್ತಿ ಇರೋದು. ಸೊ ಅಲ್ಲೂ ಕೂಡ ನಾನು ಹಂತವಾಗಿ ಕೆಲಸವನ್ನು ಮಾಡ್ತಾ ಇದ್ದೀನಿ. ಉಳಿಕೆ ನನ್ನ ಅವಧಿ ಏನಿದೆಯೋ ಅದರೊಳಗಡೆಗೆ ಜನಗಳ ಅಪೇಕ್ಷೆ ಅಲ್ಲದಿದ್ದರೂ ಕೂಡ ಅವರನ್ನು ಸಮಾಧಾನ ಮಾಡೋ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ.